ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೋತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ಗ್ಲಾಸಷ್ಟು ನೀರನ್ನು ಹಾಕಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ. ಈ ಬೆಲ್ಲ ಇದನ್ನು ಇದಕ್ಕೆ ನೋಡಿ ಫ್ರೆಂಡ್ಸ್, ಪಾನಕ ರೆಡಿ ಆಗ್ತಾ ಇದೆ. ನೋಡಿ, ಪಾನಕ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಇದನ್ನು ಅಷ್ಟೇ ಆಫ್ ಮಾಡಿದ್ದೀನಿ. ವೇಟ್. ಪಾನಕ ರೆಡಿ. ನೋಡಿ ಫ್ರೆಂಡ್ಸ್, ಒಂದು 5 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಯಾವ ರೀತಿ ಬೆಂದಿದೆ ಸ್ವೀಟ್ ಪೊಟ್ಯಾಟೊ. ನಿಧಾನವಾಗಿ ತಗೊಳ್ಳೋಣ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ತಣ್ಣೀರಲ್ಲಿ ಹಾಕ್ಕೋತಾ ಇದ್ದೀನಿ ಇದು ಸಿಪ್ಪೆ ಬಿಡಿಸೋಕ್ಕೆ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ ಇದೆ. ಫ್ರೆಂಡ್ಸ್ ನೋಡಿ, ಸಿಪ್ಪೆನೆಲ್ಲ ರಿಮೂವ್ ಮಾಡಿದ್ದಾಯಿತು. ಇವಾಗ ಇದನ್ನು ಇದಕ್ಕೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ತುಪ್ಪ ನೋಡಿ, ಆ ಬಿಸಿಗೆ ಕರಗ್ತಾ ಇದೆ. ಬೆಲ್ಲದ ಪಾನಕ ಹಾಗೂ ಗೆಣಸು, 1 ಸ್ಪೂನಷ್ಟು ತುಪ್ಪ. ರೆಡಿ ಟು ಈಟ್. ಫ್ರೆಂಡ್ಸ್ ನೋಡಿ, ಸ್ವೀಟ್ ಪೊಟ್ಯಾಟೊ, ಹಾಗೆ ಇದು ಬೆಲ್ಲದ ಹಾಲು, ಬೆಲ್ಲದ ಪಾನಕ ಅನ್ಬೋದು, ಹಾಗೆ ಇದು ತುಪ್ಪ. ಫ್ರೆಂಡ್ಸ್, ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಇಷ್ಟಪಡ್ತಾರೆ, ಹಸ್ಬೆಂಡ್ ಇಷ್ಟಪಡ್ತಾರೆ, ಚಿಲ್ಡ್ರನ್ಸ್ ಇಷ್ಟಪಡ್ತಾರೆ. ಆರೋಗ್ಯಕರವಾದ ಈ ರೀತಿ ಗೆಣಸು ಹಾಗೆಯೇ ಈ ಬೆಲ್ಲದ ಹಾಲನ್ನು ಮಾಡಿಕೊಡಿ. ಫ್ರೆಂಡ್ಸ್ ನೋಡಿ, ಇದನ್ನು ಯಾವ ರೀತಿ ತಿನ್ನೋದು ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಈ ರೀತಿ ಇದನ್ನು ಸ್ಮ್ಯಾಶ್ ಮಾಡಿಕೊಡಿ. ಈ ರೀತಿ ಇದಕ್ಕೆ ಈ ಹಾಲನ್ನು ಸೇರಿಸ್ಕೊಡಿ. ನೋಡಿ, ಈ ರೀತಿ ಮಾಡಿಕೊಂಡು ತಿನ್ನಬೇಕು.
ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ, ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಲೈಕ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.